ಮಳೆಯಲ್ಲೇ ಗೊತ್ತಾಗ್ಬಿಟ್ಟಿದೆ. ಸುಡು ಸುಡು ಬಿಸಿಲಿದೆ ಬೆಂಗಳೂರಿನಲ್ಲಿ. ಆದ್ರೆ ಆ ಸುಡು ಬಿಸಿಲಿಗೆ ವರುಣ ದೇವ ತಂಪೇನೋ ಎರ್ರಿದಾನೆ. ಆದ್ರೆ ಒಂದೇ ಒಂದು ಗಂಟೆ ಸುರಿದಂತಹ ಮಳೆಯಿಂದ ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ಬಣ್ಣ ಬಯಲಾಗಿ ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಫ್ಲಡ್ ಬೆಂಗಳೂರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸರಿಯಾಗಿ ಮಳೆ ಬಂದ್ರೆ ಸಾಕು, ಬೆಂಗಳೂರಿನ ನಿಜ ದರ್ಶನ ಏನು, ಬೆಂಗಳೂರಿನ ಸೋಕಾಲ್ಡ್ ಬ್ರ್ಯಾಂಡೆಡ್ ಲೈಫು ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಇದೇ ಹೊತ್ತಿನ ವಿಶೇಷ ಫ್ಲಡ್ ಬೆಂಗಳೂರು. ಸುಡು ಸುಡು ಬಿಸಿಲಲ್ಲೂ ಕೂಡ ಭಾರಿ ಮಳೆಗೆ ಬೆಂಗಳೂರಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಒಂದೇ ಒಂದು ಗಂಟೆಯ ಬೇಸಿಗೆ ಮಳೆಗೆ ರಾಜಧಾನಿ ಜನರಿಗೆ ನರಕ ದರ್ಶನ ಆಗಿದೆ. ರಸ್ತೆಗಳೆಲ್ಲ ಹೊಳೆ ತರ ಆಗಿ ಲೈಟ್ ಕಂಬಗಳೆಲ್ಲ ಮರಗಳೆಲ್ಲ ಧರೆಗೆ ಉರುಳಿ ಜನ ವಿಲವಿಲ ಅಂತ ಒದ್ದಾಡಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಾ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಮೂಲ ಸೌಲಭ್ಯವನ್ನ ಕಲ್ಪಿಸ್ತಾ ಇಲ್ಲ. ಯಾಕೆ ಸ್ವಾಮಿ ಬೆಲೆ ಏರಿಕೆ ಮಾಡ್ತೀರಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ? ಬ್ರ್ಯಾಂಡ್ ಬೆಂಗಳೂರು ಬಣ್ಣವನ್ನ ಬಯಲಾಗಿಸಿದೆ ಫ್ಲಡ್ ಬೆಂಗಳೂರಿನ ದರ್ಶನ. ಇನ್ನು 3 ದಿನಗಳ ಕಾಲ ಮಳೆ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ನೋಡಿ, ಎಲ್ಲದರ ಬೆಲೆ ಏರಿಕೆ ಮಾಡ್ತೀರಿ. ರೈತರಿಗೋಸ್ಕರ ಮಾಡ್ತಾ ಇದೀವಿ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೀವಿ, ಮತ್ತೊಂದಕ್ಕೆ ಮಾಡ್ತಾ ಇದೀವಿ, ಮತ್ತೊಂದಕ್ಕೆ ಮಾಡ್ತಾ ಇದೀವಿ ಅಂತ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಿ, ಟೋಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಿ, ನೀರು, ಹಾಲು, ವಿದ್ಯುತ್, ಏನೇನ್ ಟ್ಯಾಕ್ಸ್ ಎಲ್ಲೆಲ್ಲ ಹಾಕ್ಬೇಕು ಎಲ್ಲಾ ಟ್ಯಾಕ್ಸ್ ಗಳನ್ನು ಜಾಸ್ತಿ ಮಾಡ್ತಿರಲ್ಲ. ನಿಮ್ಮ ಬೆಂಗಳೂರಿನ ದರ್ಶನವನ್ನ ನೋಡಿ ಸ್ವಾಮಿ. ನಮ್ಮ ಬೆಂಗಳೂರು ಇದು, ನಮ್ಮ ಬೆಂಗಳೂರು. ನಿಮ್ಮ ಪ್ರಕಾರ ಇದು ಬ್ರ್ಯಾಂಡ್ ಬೆಂಗಳೂರು. ಇದು ಸಿಲ್ಕ್ ಬೋರ್ಡ್ ರೋಡು, ಮಾದೇವಪುರ ಜಂಕ್ಷನ್ ಒಂದು ರೋಡ್ ನೋಡ್ತಾ ಇದ್ದೀರಿ. ಕೆರೆ ತರ ಆಗಿದೆ, ಲಿಟ್ರಲಿ ಕೆರೆ ತರ ಆಗಿದೆ ರಸ್ತೆಗಳು. ಇದು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು, ನಿಮ್ಮ ಕನಸಿನ ಬ್ರ್ಯಾಂಡ್ ಬೆಂಗಳೂರು. ಅದಕ್ಕೆ ಒಂದು ಇದನ್ ಬೇರೆ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಟೈಟಲ್. ನಿಮ್ಮ ಕನಸಿನ ಏನ್ ಸಿಂಗಾಪುರ್ ಮಾಡ್ತೀರಾ ನೀವು? ನೆಟ್ಗೆ ರಸ್ತೆ ವ್ಯವಸ್ಥೆ ಮಾಡಕ್ಕೆ ರಸ್ತೆ ಗುಂಡಿಗಳು ಬೀಳ್ತಾವೆ. ಮಳೆ ಬಂದ್ರೆ ಸರಿಯಾಗಿ ನೀರು ಹೋಗುವಂತ ವ್ಯವಸ್ಥೆ ಇಲ್ಲ ಬೆಂಗಳೂರಿನ ಅದೆಷ್ಟೋ ಏರಿಯಾಗಳಲ್ಲಿ, ಅದೆಷ್ಟೋ ರಸ್ತೆಗಳಲ್ಲಿ. ಆ ಬೆಲೆ ಏರಿಕೆ ಮಾಡ್ತೀರಲ್ಲ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ, ರೋಡ್ ನೆಟ್ಟಗ್ ಮಾಡ್ಬೇಕು ಅನ್ನೋಂಥ ಜ್ಞಾನ ಇಲ್ವಾ ನಿಮ್ಗೆ? ರೋಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ದುಪ್ಪಟ್ಟು, ಆ ರೋಡ್ನ ನೆಟ್ಟಗ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ? ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕು ಅನ್ನೋಂಥ ಜ್ಞಾನ ಇಲ್ವಾ? ಬೆಲೆ ಏರಿಕೆ ಮಾಡಕ್ಕಾಗತ್ತೆ, ಜನರಿಗೆ ಬೇಕಾಗಿರುವಂತ ಸೌಲಭ್ಯನೂ ಕೊಡಿ. ನೀವು ಬೆಲೆ ಏರಿಕೆ ಮಾಡ್ತಾನೆ ಇರಿ, ನಾವು ದುಡ್ದು ಟ್ಯಾಕ್ಸ್ ಎಲ್ಲ ನಿಮಗೆ ಕಟ್ತಾನೆ ಇರ್ತೀವಿ, ನೀವು ಮಾತ್ರ ನಿಮ್ ಇಷ್ಟ ಬಂದಂಗ್ ಬಿಡಿ. ಆ ರೋಡಲ್ಲಿ ಏನಾದ್ರೂ ಓಡಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನೀವೇನ್ ಸ್ವಾಮಿ AC ಕಾರಲ್ಲಿ ಓಡಾಡ್ತೀರಾ? ಪ್ರತಿ ಸರ್ಕಾರಗಳು ಬಂದಾಗ್ಲೂ ಹೊಸ ಹೊಸ ಕಾರ್ಗಳು, ಇನ್ನೋವಾ ಕಾರ್ಗಳು, ನಿಮ್ಗೆ ಹೈ ಕ್ಲಾಸ್ ಕಾರ್ಗಳು. ನಿಮ್ಗೇನಾಗ್ಬೇಕು? ಮರ್ಸಿಡೀಸ್ ಬೆಂಜು, ಇನ್ನೊಂದು ಮತ್ತೊಂದು ಕಾರ್ಗಳಲ್ಲಿ ಓಡಾಡ್ತೀರಿ. IT ಸಿಟಿ ಬೆಂಗಳೂರಿನ ರಸ್ತೆಗಳ ನಿಜವಾದ ಹಣೆ ಬರ ಗೊತ್ತಾಗಬೇಕು ಅಂತಂದ್ರೆ ಒಂದು ಮಳೆ ಬರಬೇಕು. ಅರ್ಧ ಗಂಟೆಯಿಂದ 1 ಅವರ್ ಸರಿಯಾಗಿ ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮನೆಗಳಿಗೆ ನೀರು ನುಗ್ಗುತ್ತೆ, ರಸ್ತೆಗಳೆಲ್ಲ ಒಳ್ಳೆ ಚರಂಡಿ ನೀರೆಲ್ಲ ರಸ್ತೆಲ್ಲೇ ಬಂದು ನಿಂತ್ಕೊಂಡಿರುತ್ತೆ. ನೋಡಿ, ಒಂದ್ ಕಡೆ ಬಿರು ಬಿಸಿಲು, ಇನ್ನೊಂದ್ ಕಡೆ ಬೆಲೆ ಏರಿಕೆಯ ಬಿಸಿ ಜನರ ಜೇಬ್ ಸುಡ್ತಾ ಇದೆ. ಇನ್ನೊಂದ್ ಕಡೆ ಇವತ್ತು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ರಾಜಾಜಿನಗರ, ಸದಾಶಿವನಗರ, BTM ಲೇಔಟ್, ಸಿಲ್ಕ್ ಬೋರ್ಡ್, ಕೋರ್ಮಂಗ್ಲ, ಪೀಣ್ಯ, ಇಂದ್ರಾನಗರ, ಮಹದೇವಪುರ, ಮತ್ತಿಕೆರೆ, ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಹಲವೆಡೆ ರಸ್ತೆಗಳು ಕೆರೆ ತರ ಆಗೋಗಿದೆ. ಲಿಟರಲಿ ಕೆರೆ ತರ ಆಗಿದೆ. ರಾಜಾಜಿನಗರದಲ್ಲಿ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ಆ BBMP ಅರಣ್ಯ ವಿಭಾಗ ಇದೆಯಲ್ಲ, ಅದು ಏನ್ ಮಾಡ್ತಿದ್ಯೋ ಗೊತ್ತಿಲ್ಲ. ಅಟ್ಲೀಸ್ಟ್ ಆತರ ಇನ್ನೇನು ಬಹಳ ವರ್ಷಗಳಿಂದ ಇದ್ದು ಬೀಳುತ್ತೆ ಅನ್ನುವಂತ ಇರುವಂತ ಮರಗಳನ್ನಾದ್ರೂ ತೆರವುಗೊಳಿಸಿ ಹೊಸ ಮರ ನೆಡಬಹುದಲ್ಲ.
ಅದ್ಯಾರ ಮೇಲಾದ್ರೂ ಬಿದ್ದು ಇನ್ನೇನೋ ಆಗೋ ಬದಲು ಮರ ಬಿದ್ದು ನೋಡಿ, ಸ್ವಿಫ್ಟ್ ಕಾರು, ಸ್ಕಾರ್ಪಿಯೋ ಕಾರು, ಬೈಕ್ಗಳು ಜಖಮ್ ಆಗಿದ್ದಾವೆ. ಯಾರ ಮನೆಗೆ ಹೋಗ್ಬೇಕು? ನಿಮ್ಮ ಮನೆಗೆ ಹೋಗ್ಬೇಕಾ? ಮರದ ಜೊತೆ ಹಲವು ಲೈಟ್ ಕಂಬಗಳು ಸಹ ಬಿದ್ದು ವಿಲವಿಲ ಅಂತ ಜನ ಪರದಾಡ್ಬೇಕು. ಆ ಲೈಟ್ ಕಂಬಗಳಂತೂ ಅದ್ ಎಷ್ಟು ಸಲ ಹೇಳಿದ್ರು ಅದನ್ನ ಬದಲಾಯಿಸುವಂತ ಪ್ರಮೇಯಕ್ಕೆ ಹೋಗಲ್ಲ ಅನ್ಸುತ್ತೆ. ಅಂದ್ರೆ ಇವತ್ತು ಹಾಕಿದ್ರೆ ಇನ್ನೊಂದ್ 100 ವರ್ಷ ಆದ್ರೂ ಅದೇ ಲೈಟ್ ಕಂಬ ಇರಬೇಕು. ಈಗ್ಲೇ ಈ ತರ ಆಗ್ಬಿಟ್ರೆ ಮುಂಗಾರು ಆರಂಭ ಆದ್ರೆ ಹೆಂಗ್ ಸ್ವಾಮಿ ಕಥೆ? BBMP ಇಂದ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಿ, ಮಳೆಗೆ ಬೆಂಗಳೂರಿಗೆ ನಾವು ಸಿದ್ಧವಾಗಿದ್ದೀವಿ, ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದೀವಿ. ನಿಮ್ಮ ತಲೆ ಏನ್ ಸಿದ್ಧತೆ ಮಾಡ್ಕೊಳ್ತೀರಿ? ನೋಡಿ, ಮರ ತೆರವು ಕಾರ್ಯ ಕೂಡ ನಡೀತಾ ಇದೆ. ಸ್ಕಾರ್ಪಿಯೋ ಮತ್ತೆ ಸ್ವಿಫ್ಟ್ ಕಾರು, ಬೈಕ್ಗಳು ಎಲ್ಲ ಜಖಂಗೊಂಡಿದ್ದಾವೆ. ಇದು ಬೇಸಿಗೆ ಮಳೆ, 1 ಗಂಟೆಯ ಮಳೆಗೆ ಈ ಪರಿಸ್ಥಿತಿ. ಇನ್ನು ನಿಜವಾಗ್ಲೂ ಮುಂಗಾರು ಆರಂಭ ಆಗ್ಬಿಟ್ರೆ ಹೇಗೆ? ಪ್ರತಿ ಬಾರಿ ಒಂದಷ್ಟು ಏರಿಯಾಗಳಲ್ಲಿ ನೀರು ನಿಂತ್ಕೊಂಡು ಮಳೆ ನೀರೆಲ್ಲ ಮನೆ ಒಳಗಡೆ ಹೋಗಿ ಜನ ವಾಸ ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ನೋಡಿ, ಬರೀ ಬಾಯಿ ಮಾತಲ್ಲಿ ಬ್ರಾಂಡ್ ಬೆಂಗಳೂರು ಅಂದ್ರೆ ಆಗಲ್ಲ. ಬರೀ ಬಾಯಿ ಮಾತಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡಿಸಿದ್ರೆ ಸಾಕಾಗಲ್ಲ. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಬೇಕು. ಬರೀ ಬಾಯಿ ಮಾತಿಗೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಬೆಂಗಳೂರನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ ಅನ್ನೋದೆಲ್ಲ ಬಿಟ್ಬಿಡಿ. ಅಭಿವೃದ್ಧಿಯ ಹೆಸರಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆಯನ್ನ ಕಂಡು ಆ ಬೆಲೆ ಏರಿಕೆಯ ಬಿಸಿಗೆ ಮೋಡಗಳೇ ಕರಗಿ ಮಳೆಯಾಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಬೆಂಗಳೂರಿಗರ ಬಿಸಿಗೆ ಕರಗಿ ವರುಣದೇವನೇ ಕಣ್ಣೀರ್ ಹಾಕ್ತಾ ಇರೋ ತರ ಇದೆ ಬೆಂಗಳೂರಿನ ಪರಿಸ್ಥಿತಿ. ಆದ್ರೆ ರಾಜಧಾನಿಯಲ್ಲಿ ಮಾತ್ರ ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಒಂದ್ ಕಡೆ BWSSP, BBMP, ಇನ್ನು ಸಿಕ್ದವರೆಲ್ಲ ರಸ್ತೆ ಅಗದು ರಸ್ತೆಗಳನ್ನ ಅಧ್ವಾನ ಎಬ್ಬಿಸ್ಬಿಟ್ಟಿದ್ದೀರಾ. ರಸ್ತೆ ಗುಂಡಿ ಮುಚ್ಚಲ್ಲ, ವಿದ್ಯುತ್ ಕೆಲಸಕ್ಕೆ ರಸ್ತೆ ಏನಾದ್ರೂ ಆಗಿದ್ರೆ ಅದನ್ನ ಸರಿಪಡಿಸಲ್ಲ, ವಾಪಸ್ ಗುಂಡಿ ಮುಚ್ಚಲ್ಲ. ಬೆಲೆ ಏರಿಕೆ ಬಿಸಿಗೆ ಬೆಂಗಳೂರಿಗರ ಗೋಳನ್ನ ಕೇಳೋರೇ ಇಲ್ದಂಗ ಆಗ್ಬಿಟ್ಟಿದೆ. ಅತಿ ಹೆಚ್ಚು ತೆರಿಗೆ, ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಆಗೋದು ಬೆಂಗಳೂರಲ್ಲೇ. ಹಂಗನ್ಬಿಟ್ಟು ಬೆಂಗಳೂರಿಗರನ್ನ ನೀವು ಅವ್ರ ಮೇಲೆ ಬರೆ ಎಳಿತಾನೆ ಇದ್ರೆ ಹೆಂಗೆ ಸ್ವಾಮಿ? ಅಟ್ಲೀಸ್ಟ್ ಬೆಂಗಳೂರಿಗರಿಗೆ ಬೇಕಾದಂತ ಇಷ್ಟು ನೀವು ಇದನ್ನ ಇನ್ನೂ ವಿಸ್ತರಿಸಕ್ ಹೋಗ್ತಾ ಇದ್ದೀರಾ. ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಮಂಡಿಸ್ತಾ ಇದ್ರಿ. 2 BBMP 2 ವಿಭಾಗ 2 ಪಾಲಿಕೆ ಮಾಡಕ್ ಹೊರಟಿದ್ರಿ. ಇರೋ 1 ಪಾಲಿಕೆಗೆ ಕಾರ್ಪೊರೇಟರ್ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ನಿಮ್ಗಳ ಯೋಗ್ಯತೆಗೆ. ಜನ ಏನ್ ಮಾಡ್ಬೇಕು? ಒಂದ್ ಕಡೆ ಈಗ ಗಾಡಿಗಳು ಡ್ಯಾಮೇಜ್ ಆದ್ರೆ ಜನ ಅದಕ್ಕೂ ದುಡ್ಡು ಕಟ್ಟಬೇಕು. ಎಲ್ಲಿಂದ ತಡ್ತಾರ್ರಿ? ಎಲ್ಲಿಂದ ತರಕಾಗುತ್ತೆ? ಹೆಂಗೆ ಜೀವನ ಮಾಡೋದು? ಬೆಲೆ ಏರಿಕೆ ಬಿಸಿ ಒಂದ್ ಕಡೆ, ಇನ್ನೊಂದ್ ಕಡೆ ವ್ಯವಸ್ಥೆ ಇಲ್ಲ. ಬೆಂಗಳೂರಲ್ಲಿ ಸರಿಯಾಗಿ ನೀರು ಹೋಗಕ್ ವ್ಯವಸ್ಥೆ ಇಲ್ಲ. ಹಲವಾರು ಏರಿಯಾಗಳಲ್ಲಿ ಇವತ್ತು ಏರಿಯಾನೇ ನೀರು ತುಂಬ್ಕೊಂಡ್ಬಿಡುತ್ತೆ ಮಳೆ ಬಂದ್ರೆ. ಅವೈಜ್ಞಾನಿಕ ಕಾಮಗಾರಿಗಳು, ಹುಚ್ಚು ಬಂದಂಗ್ ಕಾಮಗಾರಿ ಕೆಲಸ ಮಾಡಿದಿರಿ. ಎಲ್ಲೆಲ್ಲಿ ರಸ್ತೆ ಆಗಿದ್ರೆ ಅಲ್ಲಲ್ಲ ಅದನ್ನ ಹಂಗೆ ಬಿಡ್ತೀರಿ. ಗುಂಡಿ ಮುಚ್ಚಕ್ ಇನ್ನೊಂದು ವರ್ಷ ಬೇಕು. BWSSP ಕೆಲಸ ಮುಗೀತು ಅನ್ನಂಗೆ BBMP ಬರೋದು, ಇನ್ನೊಂದು ಕೆಲಸ ಮಾಡೋದು. ನೋಡಿ, ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತೆ, ಸುಮ್ನೆ ಒಂದ್ ಏನೋ 2 ಮಾತು ಬೊಬ್ಬೆ ಹೊಡಿತಾರೆ, ಹೋಗ್ತಾರೆ, ಜನ 1-4 ಮಾತು ಆಡ್ಕೊಳ್ತಾರೆ, ಬಿಟ್ಬಿಡೋಣ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ದಪ್ಪ ಚರ್ಮದ ಸರ್ಕಾರಕ್ಕೆ ಅಂಟದೇ ಇದ್ರೆ ಅದು ಏನು ಹೇಳಕ್ಕಾಗಲ್ಲ. ಆದ್ರೆ ಇವತ್ತಿನ ಬೆಂಗಳೂರಿಗರ ಪರಿಸ್ಥಿತಿ, ಬೆಂಗಳೂರು ಜನ ಅನುಭವಿಸ್ತಾ ಇರುವಂತಹ ಸ್ಥಿತಿಯನ್ನ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಇಲ್ಲ ಅಂತಲ್ಲ, ತರಬೇಕಾಗಿರೋದು ನಮ್ಮ ಜವಾಬ್ದಾರಿ ಕೂಡ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾಗಿರುವಂತಹ ವೆಂಕಟೇಶ್ ದೊಡ್ಡೇವರಿ ಅವರಿದ್ದಾರೆ. ವೆಂಕಟೇಶ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಇದ್ದಾರೆ. ನಂದನ್ ಜಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಕಾಂಗ್ರೆಸ್ ವಕ್ತಾರರ ಹತ್ರನೇ ಮಾತನಾಡ್ತೀನಿ, ಯಾಕೆಂದ್ರೆ ಗ್ರೇಟರ್ ಬೆಂಗಳೂರು, ಬ್ರಾಂಡ್ ಬೆಂಗಳೂರು ಅಂತ ಪ್ಲಾನ್ ಹಾಕಿರೋದು ಅವರೇನೆ. ಸೊ ಹಾಗಾಗಿ ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಅವ್ರ ಹತ್ರ ನಾನು ಮಾತನಾಡ್ತೀನಿ. ಸರ್, ಏನ್ ಹೇಳ್ತೀರಿ? ಗ್ರೇಟರ್ ಬೆಂಗಳೂರು, ಬ್ರಾಂಡ್ ಬೆಂಗಳೂರು ಇವತ್ತು ಫ್ಲಡ್ ಬೆಂಗಳೂರು ಆಗ್ತಾ ಇದೆಯಲ್ಲ,
ವಾಟ್ ಡು ಯು ಸೇ, ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್? ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಪ್ಲೀಸ್ ಹೇಳಿ. ಸೊ ಇವತ್ತು ಮಳೆ ಬಂದು ಬೆಂಗಳೂರಿನಲ್ಲಿ ಅನಾಹುತ ಆಗಿದೆ. ಅದಕ್ಕೆ ನಾವು ಸ್ವಲ್ಪ ತೊಂದರೆಗಳಾಗಿದೆ, ಮರ ಬಿದ್ದಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಏನೇನು ಯೋಜನೆ ರೂಪಿಸಿದೆ ಅಂತ ಮಾಧ್ಯಮದವರು ನೀವೇ ಹೇಳಿದೀರಾ. ಕಳೆದ ಬಿಜೆಪಿ ಸರ್ಕಾರ ಅವಧಿಯಲ್ಲಿ 1 ಕಿಲೋಮೀಟರ್ ಕೂಡ ಅವರು ಸ್ಟ್ರೋಮ್ ವಾಟರ್ ಡ್ರೈನೇಜ್ ಗಳನ್ನ ಅವರು ಸ್ಥಾಪನೆ ಇದು ಕಟ್ಟಿರ್ಲಿಲ್ಲ. ಇದರಿಂದ ಆಗುತ್ತಿರುವ ಅನಾಹುತಗಳು ನಿಮ್ಗೆ ಗೊತ್ತು. ನಮ್ಮ ಕಳೆದ ಕಾಂಗ್ರೆಸ್ ಸರ್ಕಾರ 2013ರಿಂದ 2018 ಏನೇನು ಯೋಜನೆ ರೂಪಿಸಿತ್ತು ಅದನ್ನೇ ಕಂಟಿನ್ಯೂ ಮಾಡಿದೆ ಹೊರತು ಅವರು ಬೆಂಗಳೂರಿಗೆ ಒಂದು ಯೋಜನೆನೂ ರೂಪಿಸಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿಗೆಗೋಸ್ಕರನೇ 18,000 ಕೋಟಿ ಮೊನ್ನೆ ನಡೆದ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಅದಲ್ಲದೆ 5,000 ಕೋಟಿ ಬೆಂಗಳೂರಿನ ಸ್ಟ್ರೋಮ್ ವಾಟರ್ ಡ್ರೈನೇಜ್ ಮೋರಿಗಳನ್ನ ಬೆಂಗಳೂರಿನಲ್ಲಿ 300 ಕಿಲೋಮೀಟರ್ ಮೋರಿಗಳನ್ನ ಸ್ಟ್ರೋಮ್ ವಾಟರ್ ಡ್ರೈನೇಜ್ ಕಟ್ಟಬೇಕು ಅಂತ ಒಂದು ವಿಶೇಷ ಯೋಜನೆ ರೂಪಿಸಿ ವಿಶ್ವ ಬ್ಯಾಂಕ್ನಿಂದ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಸಿ ಆ ಯೋಜನೆಯನ್ನು ನಮ್ಮ ಸರ್ಕಾರ ಮುಂದಿನ ವಾರ ಸ್ಟಾರ್ಟ್ ಮಾಡ್ತಾ ಇದೆ. ಏನಾಗ್ಲಿ, ಇವತ್ತು ರಸ್ತೆಗಳಲ್ಲಿ ನೀರು ತುಂಬ್ಕೋತಾ ಇದೆ, ಅದನ್ನ ತಡೆಗಟ್ಟೋದಿಕ್ಕೆ ಆ ನೀರನ್ನು ನಾವು STP ಮೂಲಕ ಪಂಪ್ ಮಾಡಿ ಪಕ್ಕದ ಕೋಲಾರ ಚಿಕ್ಕಬಳ್ಳಾಪುರ ಇದು ಕೆರೆಗಳು ತುಂಬಸಕ್ಕೆ ಉಪಯೋಗಿಸ್ಕೋತೀವಿ ಅಂತ ಒಂದು ಯೋಜನೆ ರೂಪಿಸ್ಬಿಟ್ಟು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಇನ್ನೊಂದು ಬೆಂಗಳೂರಿಗೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ತಿರಲ್ಲ, ಕಳೆದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಮಾಡ್ತೀನಿ ನಂದನ್ಜಿ, ಒಂದ್ ನಿಮಿಷ, ನಾನು ಜಸ್ಟ್ ಫಸ್ಟ್ ರಿಯಾಕ್ಷನ್ ಕೇಳ್ತಾ ಇದ್ದೀನಿ. ಅಭಿವೃದ್ಧಿ ಆಗಿಲ್ಲ ಅಂತ ನಾನ್ ಹೇಳಿಲ್ಲ, ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಓಕೆ, ಲೆಟ್ ಮಿ ಕಮ್ ಟು ಯುವರ್ ಪಾಯಿಂಟ್. ವಾಟ್ ಯು ಮೀನ್ ಬೈ ಅಭಿವೃದ್ಧಿ? ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ್ರೆ ಏನು? ನೀವು ನೋಡಿ, ಮೊದಲನೇ ಒಂದು ನಿಮಿಷ ನನ್ನ ಮಾತು ಮುಗಿಸ್ಬಿಡ್ತೀನಿ. ನಿಮ್ಮ ಫಸ್ಟ್ ಪಾಯಿಂಟ್ ಇಂದ ಬರ್ತೀನಿ. ಬೆಂಗಳೂರಲ್ಲಿ ತೊಂದರೆ ಆಗಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರೆ ನಿಮ್ಮ ವಿಷಾದ, ನಿಮ್ಮ ಸಂತಾಪಗಳು ನಮಗ್ ಬೇಡ ಸರ್. ಐ ಆಮ್ ವೆರಿ ಮಚ್ ಕ್ಲಿಯರ್. ನಾನು ಒಬ್ಬ ಸಾರ್ವಜನಿಕಳಾಗಿ, ನಾನು ಒಬ್ಬ ಕಾಮನ್ ಪರ್ಸನ್ ಆಗಿ, ನಾನು ನಿಮ್ ತರ ಪೊಲಿಟಿಷಿಯನ್ ಅಲ್ಲ, ಅಥವಾ ವಿ ಆರ್ ನಾಟ್ ದ ಫೇಸ್ ಆಫ್ ಎನಿ ಅದರ್ ಪಾರ್ಟೀಸ್. ಸೊ ನಾನೊಬ್ಬ ಸಾರ್ವಜನಿಕಳಾಗಿ ಹೇಳ್ತಾ ಇದೀನಿ, ನಮಗೆ ನಿಮ್ಮ ವಿಷಾದ, ನಿಮ್ಮ ಸಂತಾಪ, ಜೊತೆಗೆ ನಿಮ್ಮ ಪರಿಹಾರ ಧನ ಇದು ಯಾವುದು ನಮಗ್ ಬೇಡ. ಓಕೆನಾ? ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು. ಈಗ ಬೆಲೆ ಏರಿಕೆ ಮಾಡ್ಬೇಕು ಅಂತಂದ್ರೆ, ಈಗ ನೀವು ಬೆಲೆ ಏರಿಕೆ ಮಾಡ್ತೀರಾ, ಅದಕ್ಕೆ ತಕ್ಕಂಗೆ ನಮ್ಗೆ ಫೆಸಿಲಿಟಿ ಕೊಡಿ ಅಂತ ಕೇಳೋದು ನಮ್ ರೈಟ್ಸ್ ಅಲ್ವಾ ಸರ್? ನೋಡಿ ಮೇಡಮ್, ಆನ್ಸರ್ ಮಾಡ್ಲಾ? ಪ್ಲೀಸ್. ಡು ಯು ಥಿಂಕ್ ಅದ್ ನಮ್ ರೈಟ್ಸ್ ಹೌದೋ ಅಲ್ವೋ ಹೇಳಿ? ನಿಮ್ ಪ್ರಶ್ನೆ ಉತ್ತರ ಕೊಡ್ತೀನಿ. ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಲಾಂಗ್ ಟರ್ಮ್ ಪ್ಲಾನ್ ಗಳು ಮಾಡಿದ್ವಿ, ಲಾಂಗ್ ಟರ್ಮ್ ಸೊಲ್ಯೂಷನ್, ಲಾಂಗ್ ಟರ್ಮ್ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿದೀವಿ. ನಿಮಗೆ ಗೊತ್ತು, ಬಿಜೆಪಿ ಸರ್ಕಾರ ಅವಧಿಯಲ್ಲಿ 2008ರಿಂದ 2013ರಲ್ಲಿ ಬಿಜೆಪಿ ಸರ್ಕಾರ ಬೆಂಗಳೂರಿನ ಕಸದ ಸಮಸ್ಯೆಯನ್ನು ಪರಿಹರಿಸಿರ್ಲಿಲ್ಲ. ನಾವು ನಮ್ಮ ಸರ್ಕಾರ 13ರಲ್ಲಿ ಬಂದ ಮೇಲೆ ಪರ್ಮನೆಂಟ್ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಕಂಡು ಹಿಡಿದ್ಬಿಟ್ಟು ಯಲಹಂಕದಲ್ಲಿ ಮತ್ತೆ ಬಿಡದಿಲಿ ರೀಸೈಕಲ್ ಪ್ಲಾಂಟ್ ಮಾಡಿ ಅದರಿಂದ ಒಂದು ಇದು CNG ಮತ್ತೆ ಪವರ್ ನ ಉತ್ಪಾದನೆ ಮಾಡ್ತಿದೀವಿ ನಮ್ಮ ಸರ್ಕಾರ. I will come to that point. Kindly speak about this term, sir, please. Kindly speak about this term, sir, please. 2013 ಬೇಡ ನನಗೆ, 2023 ಮಾತಾಡಿ ಪ್ಲೀಸ್. ಅದನ್ನು ಮಾತಾಡ್ತೀನಿ, ಯಾಕಂದ್ರೆ ಹಿಂದೆ ಸರ್ಕಾರ ಮಾಡಿರೋದು ನಾವೇ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಅಲ್ಲ, ನೀವು ಯಲಹಂಕ ಮತ್ತೆ ಇದರಲ್ಲಿ ರೀಸೈಕಲ್ ಪ್ಲಾಂಟ್ ಮಾಡಿದೀರಾ ಅಂತಂದ್ರೆ ವಿ ಅಪ್ರಿಶಿಯೇಟ್ ಯು ಫಾರ್ ದಟ್. ಬಟ್ ಇವತ್ತು ಬೆಂಗಳೂರಿನಲ್ಲಿ ಕಸದ ರಾಶಿ ಬಿದ್ದಿರೋದನ್ನ ಐ ಕ್ಯಾನ್ ಶೋ ಯು ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್. ನೋಡಿ ಮೇಡಮ್, ಇದೇ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಒಂದು ಕೂಡ ಪರ್ಮನೆಂಟ್ ಸೊಲ್ಯೂಷನ್ಗೆ ಇದು ರಸ್ತೆಗಾಗ್ಲಿ, ಚರಂಡಿಗಾಗ್ಲಿ, ಇಲ್ಲ ಕಸದ ಸಮಸ್ಯೆಗಾಗ್ಲಿ, ಇಲ್ಲ ಟ್ರಾಫಿಕ್ ಆಗ್ಲಿ ಬಿಜೆಪಿ ಸರ್ಕಾರ ಒಂದು ಯೋಜನೆ ರೂಪಿಸಿ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿಲ್ಲ. ನಮ್ಮ ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ಪರ್ಮನೆಂಟ್ ಸೊಲ್ಯೂಷನ್, ರಸ್ತೆಗೆ ವೈಟ್ ಟಾಪಿಂಗ್ ರೋಡ್ ಮಾಡಿದೀವಿ. ಆ ರೋಡ್ ಇವತ್ತು ನಾವು ಕಳೆದ ಸರ್ಕಾರ ಏನ್ರಲ್ಲಿ ಹಾಕಿದ್ವಿ ಆ ರೋಡ್ ಇವತ್ತು ಕೂಡ ಆ ರೋಡ್ಗಳು ಯಾವ ಮಳೆ ಬರ್ಲಿ, ಯಾವ ಏನಾದ್ರೂ ವಿತ್ಸ್ಟ್ಯಾಂಡ್ ಆಗಿ ಒಳ್ಳೆ ಬಾಳಿಕೆ ಬರ್ತಾ ಇದೆ. ಒಂದು ಜೀವಂತ ಯೋಜನೆ ರೂಪಿಸಿತ್ತು. ಏನು ಅಂದ್ರೆ ಸ್ಟ್ರೋಮ್ ವಾಟರ್ ಡ್ರೈನೇಜ್ ನ ರೀಸೈಕಲ್ ಇದು ತಡೆಗೋಡೆ ಕಟ್ಬಿಟ್ಟು ಒಂದು ಮಳೆಯಿಂದ ಆಗುತ್ತಿರುವ ಅನಾಹುತನ ತಪ್ಪಿಸಲು ಒಂದು ಯೋಜನೆ ರೂಪಿಸಿತ್ತು. 200 ಕಿಲೋಮೀಟರ್ ಬೆಂಗಳೂರಿನಾದ್ಯಂತ 200 ಕಿಲೋಮೀಟರ್
ಯೋಜನೆ ರೂಪಿಸಿ ಅದನ್ನ ಕೆಲಸವನ್ನು ಮುಗಿಸಿದೀವಿ. ಒಂದೇ Okay, sir. ನಂದನ್ sir, one ನಿಮಿಷ sir, I need to take a break. 1 second, I allow you to speak. ನೀವು ಮಾತಾಡಿರುವಂತ ಇನ್ನೂ ಸಮಯ ಇದೆ, ಬಟ್ ನನಗೆ ಒಂದು ಉತ್ತರವನ್ನ ನಿಮ್ಮಿಂದ ಪಡ್ಕೊಳ್ಬೇಕು. ಬಹುಶಃ ನನಗೆ ಅಷ್ಟು ನಿಮ್ಮಷ್ಟು ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಬೆಂಗಳೂರವರಾಗಿ. ಸೊ ನನಗೆ ನೀವು ಹೇಳಿದ್ರಲ್ಲ ವೈಟ್ ಟಾಪಿಂಗ್ ಮಾಡಿರುವಂತ ರಸ್ತೆಗಳು ಇವತ್ತವರೆಗೂ ಬಾಳ್ಕೆ ಬರ್ತಾ ಇದೆ ಅಂತ, ಅಂತದೊಂದು 4 ರಸ್ತೆಗಳನ್ನ ನೀವು ನನಗೆ ಇಂಥ ಜಾಗದಲ್ಲಿದೆ ಅಂತಂದ್ರೆ ದಯಮಾಡಿ ಅದನ್ನ ನೋಡಿ ಕಣ್ ತುಂಬ್ಕೊಂಡ್ಬಿಡ್ತೀನಿ ಸರ್ ನಾನು, ಪ್ಲೀಸ್. KR ಸರ್ಕಲ್ ಇಂದ ಕಾರ್ಪೊರೇಷನ್ ನಾನು ನಿಮ್ ಜೊತೆ ಮಾತನಾಡ್ತೀನಿ. ಐ ಟೇಕ್ ಯುವರ್ ರಿಯಾಕ್ಷನ್, ಐ ಟೇಕ್ ಅ ಶಾರ್ಟ್ ಬ್ರೇಕ್. ಜೀವಂತ ಉದಾಹರಣೆಗಳು. Surya Realty is launching Ashwa Surya Signature, offering BMRDA approved residential plots on the Nelamangala Doddaballapura highway. ಹೆಚ್ಚಿನ ಮಾಹಿತಿಗಾಗಿ 8549964996 ಗೆ ಕರೆ ಮಾಡಿ. ಪತ್ನಿ ಮಕ್ಕಳನ್ನ ಹತ್ಯೆಗೈದು ಸೂಸೈಡ್, 6 ಪುಟಗಳ ಡೆತ್ ನೋಟ್ನಲ್ಲಿದೆ ರಹಸ್ಯ. ಹೆದ್ದಾರಿಯಲ್ಲ ಯಮಪಥ, 4 ಬಲಿ, ಐರಾವತ ಸವಾರಿಗೆ ಕಾರ್ ನುಜ್ಜುಗುಜ್ಜು. ಪತ್ನಿ ಹತ್ಯೆ ಆರೋಪ, ಪತಿ ಜೈಲು ಪಾಲು, ಹೆಂಡತಿ ದಿಢೀರ್ ಪ್ರತ್ಯಕ್ಷ, ಏನಿದು ರಹಸ್ಯ? ವೀಕ್ಷಿಸಿ ಕನ್ನಡ ಕಸ್ತೂರಿ, ಸಂಜೆ 7:27ಕ್ಕೆ. ವೆಲ್ಕಮ್ ಬ್ಯಾಕ್. ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಎಸ್, ನಮ್ಮ ಜೊತೆಗೆ ವೆಂಕಟೇಶ್ ದೊಡ್ಡೇರಿ ಬಿಜೆಪಿ ವಕ್ತಾರಿದ್ದಾರೆ. ವೆಂಕಟೇಶ್ ಜಿ ನಮಸ್ತೆ, ಏನ್ ಹೇಳ್ತೀರಿ ನಿಮ್ಮ ಮೊದಲ ಪ್ರತಿಕ್ರಿಯೆ? ಸಿದ್ದೂರ ನಮಸ್ಕಾರ. ನಾನು ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮ ಪವರ್ ಟಿವಿಯನ್ನು ಅಭಿನಂದಿಸ್ತೇನೆ. ಇವತ್ತಾದಂತ ಒಂದು ಘಟನೆಯನ್ನ ಇಮಿಡಿಯೇಟ್ ಆಗಿ ತಾವು ಜನರ ಮುಂದೆ ತರುವಂತ ಸಮಸ್ಯೆಗಳನ್ನ ಜನರ ಮುಂದೆ ತಂದು ಅದನ್ನ ಈ ದಪ್ಪ ಚಮತ ಮಾಡುವಂತ ಕೆಲಸ ತಾವು ಮಾಡ್ತಿದ್ದೀರಿ. ಇದೇ 22 ಅಕ್ಟೋಬರ್ 2024ರಲ್ಲಿ ಬೆಂಗಳೂರು ನಗರವೇ ಮುಳುಗಿ ಹೋದಂತ ಸಂದರ್ಭದಲ್ಲಿ ಇಂದಿನ ಉಪಮುಖ್ಯಮಂತ್ರಿಗಳು ಮತ್ತೆ ಬೆಂಗಳೂರಿನ ಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು. ಇದನ್ನ ನಾವು ದೊಡ್ಡ ಒಂದು ಬ್ರಾಡ್ ಬೆಂಗಳೂರು ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ಬೇರೆ ಕೊಟ್ಟರು. ದುಬೈನಲ್ಲಿ ಮಳೆ ಬರ್ತದೆ, ದೆಹಲಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ, ನಮ್ ಬೆಂಗಳೂರಲ್ಲಿ ಹಿಂಗಾದ್ರೆ ಜನ ತಡ್ಕೊಳ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಮತ್ತೆ ತದನಂತರದವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ದೇವರೇ ಬಂದ್ರೆ ಈ ಬೆಂಗಳೂರ್ನ ಏನು ಮಾಡಕ್ಕಾಗಲ್ಲ ಅನ್ನೋ ಒಂದು ಅಸಹಾಯಕತೆಯನ್ನ ಅವರು ತೋರಿಸಿದ್ರು. ಏನು ಒಂದು ಕಡೆ ಇವರು ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಇವರ ಒಂದು ಅಭಿವೃದ್ಧಿ ಏನ್ ಮಾಡ್ಲಿಕ್ಕೆ ಇವ್ರ ಹತ್ರ ಹಣನೇ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 60,000 ಕೋಟಿ ರೂಪಾಯಿ ಹಣಗಳನ್ನ ಬಿಟ್ಟು ಏನಾದಕ್ಕೂ ಅದ್ರ ಜೊತೆಗೆ ಕೊಡ್ಲಾರ್ತಕ್ಕಂಥ ಏನು ಮಾಡ್ಲಾರ್ದಂತ ಡೆವಲಪ್ಮೆಂಟ್ ಮಾಡ್ಲಾ ಇರ್ತಕ್ಕೆ ಇವತ್ತು ಈ ಒಂದು ವ್ಯವಸ್ಥೆ ಆಗಿದೆ. ಆಮೇಲೆ ಈ ರಾಜಕಾಲುವೆಗಳಿಗೆ ಏನಿದೆ, ಈ ರಾಜಕಾಲುವೆಗಳನ್ನ ತಿಂದು ಮುಳುಗಿಸುವಂತದ್ರಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಪ್ರಭಾವಿಗಳು ಕಾರಣರಾಗಿದ್ದಾರೆ. ಅವ್ರದೆಲ್ಲ ರಿಯಲ್ ಎಸ್ಟೇಟ್ ಇದೆ, ಎಲ್ಲೆಲ್ಲಿ ರಾಜಕಾಲುವೆ ಹೋಗಿದೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಿದೆ, ಮಾಲ್ಗಳು ಬಂದಿದೆ, ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದೆ. ಅದಕ್ಕೋಸ್ಕರ ಇವನ್ ಹೈಕೋರ್ಟ್ ಆರ್ಡರ್, ಡಿವಿಷನ್ ಬೆಂಚ್, ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದ್ರು ಕೂಡ ಇವತ್ತು ರಾಜಕಾಲುವೆಗಳನ್ನ ಅವ್ರು ತಗ್ಸ್ಲಿಕ್ಕೆ ಅವ್ರ ಕೈಲಾಗ್ತಾ ಇಲ್ಲ. ಸೊ ಹಾಗಾಗಿ ಇವ್ರ ಹತ್ರ ಹಣನೇ ಇಲ್ಲ, ಇವ್ರ ಯೋಜನೆನೇ ಇಲ್ಲ, ವಿಷನ್ನೇ ಇಲ್ಲ. ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾರೆ ನಾವು ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ಅಂತ ಹೇಳ್ತಾರೆ. ಇವರು ಮಾಡಿದ್ರೆ ಯಾಕೆ ಇವತ್ತು ಈ ಕಷ್ಟ ಬರ್ತಾ ಇತ್ತು ಬೆಂಗಳೂರು ಜನರಿಗೆ, ಮಕ್ಕಳಿಗೆ? 4-5 ಜನ ಸತ್ರು ಲಾಸ್ಟ್ ಟೈಮ್ ಅಕ್ಟೋಬರ್ ನಲ್ಲಿ. ಇವತ್ತು ಇಷ್ಟು ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಸರ್ಕಾರ ಇದ್ದಾಗ್ಲೂ ಒಂದಷ್ಟು ಕೆಲಸ ಮಾಡಿದಿರಿ, ಕಾಂಗ್ರೆಸ್ ಸರ್ಕಾರನು ಒಂದಷ್ಟು ಮಾಡಿರಬಹುದು, ಮಾಡೇ ಇಲ್ಲ ಅಂತ ನಾನು 100% ಅದನ್ನ ತೆಗೆದು ಹಾಕ್ತಾ ಇಲ್ಲ. ಮಾಡಿದ್ರೆ 2 ವರ್ಷಗಳಲ್ಲಿ ಒಂದು ಕಿಲೋಮೀಟರ್ ರೋಡ್ ಹಾಕಿದ್ರೆ ಹೇಳಿ, ಎಲ್ಲಾದ್ರೂ 100 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಆಗಿದ್ರೆ ಹೇಳಿ ವಕ್ತಾರರು, ಇಂತ ಕಡೆ ಮಾಡಿದೀವಿ ಅಂತ ಹೇಳಿ, ಎಷ್ಟು ಹಣ ತೆಗೆದು ಖರ್ಚು ಮಾಡಿದಾರ ಅಂತ ಹೇಳಿ. ಅವ್ರ ಬ್ರಾಂಡ್ ಅಂಬಾಸಿಡರ್ ಅಂತ ಊರ್ ಸುತ್ತ ತಿರ್ಕೊಂಡ್ ಬರ್ತಾರಲ್ಲ, ಅವ್ರು ಹೇಳಿ ಏನ್ ಮಾಡಿದೀವಿ ಅಂತ. ಹಾಗಿದ್ರೆ ಇವತ್ತು ಇವರ ರಸ್ತೆಗಳೆಲ್ಲ ಯಾಕೆ ಹಂಗಾಗ್ತಾ ಇತ್ತು, ಬೆಂಗಳೂರು ಯಾಕೆ ಮುಳುಗೋಗ್ತಿತ್ತು, ಇಡೀ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ. ಇವತ್ತು ಸಿಲಿಕಾನ್ ವ್ಯಾಲಿ ಬೆಂಗಳೂರು ಅಂತ ಹೇಳ್ಕೊಂಡ್ರ ಜನ ಇವತ್ತು ಅವರ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ, ನ್ಯಾಷನಲ್ ಮೀಡಿಯಾದಲ್ಲಿ ಇವತ್ತು ಅವಮಾನ ಆಗ್ತಿದೆ. ಏನು ಆಗ್ತಾ ಇಲ್ಲ ಇಲ್ಲಿ. ಇವರು ಮುಖ್ಯಮಂತ್ರಿ ಆಗ್ಬೇಕು, ಉಪಮುಖ್ಯಮಂತ್ರಿ ಆಗ್ಬೇಕು, ಅವ್ರು ನಿಲ್ಲಿಸ್ಬೇಕು ಅಂತ ಈ ಒಂದು ಹಣಾವಣಿ, ಅಧಿಕಾರದ ಹಣಾವಣಿನಲ್ಲಿ ಈ ಒಂದು ಅಭಿವೃದ್ಧಿ, ಬೆಂಗಳೂರು ಅಭಿವೃದ್ಧಿ ಏನು ಆಗ್ತಾ ಇಲ್ಲ. ಇವ್ರ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ನಮ್ಮ ಮಾಗಡಿ ಕೆಂಪೇಗೌಡರು ದೊಡ್ಡ ಒಂದು 500 ವರ್ಷಗಳ ಹಿಂದಗಡೆ ಒಂದು 4 ಬೌಂಡ್ರಿ ಮಾಡಿ ಒಂದು ಸುವ್ಯವಸ್ಥಿತವಾದ ಒಂದು ನಗರವನ್ನ ನಿರ್ಮಾಣ ಮಾಡಿದ್ರು. ಇವತ್ತು ಭೂಗಳ್ಳರು, ರಾಜಕಾರಣಿಗಳು, ನಾನು ಏನ್ ಹೇಳ್ತಾ ಇರ್ಬೇಕಂತ ಅವ್ರು ಇಟ್ಕೊಳ್ಳಿ, ಇವರೆಲ್ಲ ಪಾಲುದಾರರಾಗಿ ನನ್ಗೊಂದು ಡೌಟ್ ಸರ್, ಒಂದು ಪ್ರಶ್ನೆ ಸರ್. ಈಗ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಅದಕ್ಕೆ ದುಡ್ಡು ಏನ್ ಮಾಡ್ತಾರೆ? ರೋಡ್ ಟ್ಯಾಕ್ಸ್ ಮಾಡಿದ್ರು. ಇವತ್ತು ಕಸ ಹಾಕ್ಲಿಕ್ಕೆ ಅವ್ರು ಹೇಳಿದ್ರು ಕಸ ಹಾಕ್ಲಿಕ್ಕೆ ಇವತ್ತು ಸ್ಕ್ವೇರ್ ಫೀಟ್ ಮೇಲೆ ಅವ್ರು ಹಣ ಚಾರ್ಜ್ ಮಾಡ್ತಿದ್ದಾರೆ. ಸಿದ್ದೂರ ಅವರೇ ದಯವಿಟ್ಟು ಹೇಳಿ, ತಾವು ಒಂದು ಗೃಹಿಣಿ ಆಗಿದ್ದೀರಿ, ತಾವು ಒಂದು ಪತ್ರಕರ್ತರಾಗಿದ್ದೀರಿ, ಸಾಮಾಜಿಕ ಬದ್ಧತೆ ಇದೆ ನಿಮ್ಗೆ.
ಒಂದು ಮನೆಗೆ ಸ್ಕ್ವಯರ್ ಫೀಟ್ 1200 ಸ್ಕ್ವೇರ್ ಫೀಟ್ ಇರೋ ಮನೆಯವರು ಅದರ ಆಧಾರದ ಮೇಲೆ ಇವತ್ತು ಕಸ ಟ್ಯಾಕ್ಸ್ ಕಟ್ಟಬೇಕಾದಂತ ಅನಿವಾರ್ಯತೆ ಈ ಸರ್ ಅಂದ್ರೆ ನನ್ನದೊಂದು ಪ್ರಶ್ನೆ ಇದೆ ಸರ್. ನಾವು ಸರಿಯಾಗಿ ಹೇಳಿದಿರಿ, ಈ ಜನರ ಬೆಲೆ ಏರಿಕೆಯನ್ನ ಈ ವರುಣ ಕಣ್ಣೀರಿನ ಮೂಲಕ ಇವತ್ತು ತರಿಸ್ತಾ ಇದ್ದೇನೆ ಅಂತ ಹೇಳಿದಿರಿ. ಕರೆಕ್ಟ್ ಆಗಿ ಹೇಳಿದಿರಿ. ಐ ಹ್ಯಾವ್ ಅ ವರ್ಡ್ ಟು ಸೇ. ನಂದೊಂದು ಮಾತಿದೆ ಸರ್ ಹೇಳಕ್ಕೆ. ನಂದನ್ಜಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಗೂ ಕೂಡ. ಮನೆಯ ಕಸವನ್ನ ತೆಗೆದುಕೊಂಡು ಹೋಗೋಕೆ ನೀವು ಕಸದ ಮೇಲೆ ಸೆಸ್ ಜಾರಿ ಮಾಡ್ತೀರಾ ಅಂತಂದ್ರೆ, ಈಗ ಜನರು ಅವ್ರವ್ರ ಮನೆ ಕಸ ಸರ್ ಅಲ್ಲಿಗೆ ಬರ್ತೀನಿ. ನೀವು ಅದಕ್ಕೆ ಸೆಸ್ ಜಾರಿ ಮಾಡಿದಿರಿ ಅಂತಂದ್ರೆ ನಮ್ಮ ಹತ್ರ ಓಕೆ, ನಾವ್ ಅದನ್ನ ನೀವು ರೂಲ್ಸ್ ಮಾಡ್ತೀರಿ, ನಾವು ಕಟ್ಟಕ್ ತಯಾರಾಗಿದ್ದೀವಿ, ನಾವು ಕಷ್ಟನೋ ಸುಖನೋ ನಾವು ಕಟ್ಟಕ್ ತಯಾರಾಗಿದ್ದೀವಿ ಸರ್. ಅಟ್ ದ ಸೇಮ್ ಟೈಮ್ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕೂಡ ಕಸದೂರು ಅಂತ ಅನ್ನಿಸ್ಕೊಳ್ಬಾರ್ದು ಬೆಂಗಳೂರು. ಆ ತರ ನೀವು ರೂಲ್ಸ್ ಫಾಲೋ ಮಾಡಕ್ ಸಾಧ್ಯ ಇದೆಯಾ ಸರ್ ನಿಮ್ ಕೈಯಲ್ಲಿ? ನೋಡಿ ಮೇಡಮ್, ನಾವು ನಮ್ಮ ಕಳೆದ ಸರ್ಕಾರದಲ್ಲಿ ಅದನ್ನ ಮಾಡಿ ತೋರಿಸಿದೀವಿ ಸರ್. ನನಗೆ ಕಳೆದ ಸರ್ಕಾರ ಬೇಡ ಸರ್, ಟಾಕ್ ಅಬೌಟ್ ದಿಸ್ ಗವರ್ನಮೆಂಟ್. ನೋ, ತೋರಿಸಿದೀವಿ, ಕಂಟಿನ್ಯೂ ಮಾಡ್ತಾ ಇದೀವಿ ಮೇಡಮ್. ನೋಡಿ, ಬಿಜೆಪಿ ಸರ್ಕಾರ ಯಾವ ಮಟ್ಟಕ್ಕೆ ಬೆಂಗಳೂರಿನ ಮಾಡಿಟ್ಬಿಟ್ಟು ಹೋಗಿತ್ತು ನಿಮ್ಗೆ ಗೊತ್ತು ಸರ್. ಒನ್ ನಿಮಿಷ ಪ್ಲೀಸ್ ಸ್ಟಾಪ್ ದಿಸ್ ಬ್ಲೇಮ್ ಗೇಮ್ಸ್. ನೋಡ, ಇರೋ ಫ್ಯಾಕ್ಟ್ ಹೇಳ್ಬೇಕು. ಇಟ್ಸ್ ನಾಟ್ ಎ ಬ್ಲೇಮ್ ಗೇಮ್. ಸರ್ ಓಕೆ ಸರ್, ಬಿಜೆಪಿ ಸರಿ ಇಲ್ಲ ಅಂತಾನೆ ಜನ ನಿಮ್ಮನ್ನ ಗೆಲ್ಸಿದ್ದು ಸರ್. ಜನರ ಮುಂದೆ ಇಡೋಣ ಮೇಡಮ್, ಫ್ಯಾಕ್ಟ್ ಇಡಿ ಸರ್. ಜನ ಅದಕ್ಕೆ ಅಲ್ವಾ ನಿಮ್ಮನ್ನ ಗೆಲ್ಸಿದ್ದು? ಬಿಜೆಪಿ ಅವರು ಸರಿ ಇರಲಿಲ್ಲ ಅಂತಾನೆ ನಿಮ್ಮನ್ನ ಗೆಲ್ಸಿದ್ದಾರೆ. ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಅವ್ರು ಕೊಟ್ಟಿರುವ ಒಂದು ವಾಗ್ದಾನವನ್ನು, ನಾವು ಕೊಟ್ಟಿರೋ ಏನು ಪ್ರಾಮಿಸ್ ಮಾಡಿದ್ರೆ ಅದನ್ನ ಫುಲ್ಫಿಲ್ ಮಾಡೇ ಮಾಡ್ತೀವಿ. ಅದು ನಾವು ಅದ್ರಲ್ಲಿ ಎರಡು ಮಾತಿಲ್ಲ. ನಾವು ಹಂಗನ್ಬಿಟ್ಟು ಬಿಜೆಪಿ ಮಾಡಿರುವ ಅನಾಚಾರಗಳು, ಅನಾನುಕೂಲಗಳು ನಾವು ಜನರ ಮುಂದೆ ಇಡ್ಲೇಬೇಕು. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರಿನ 110 ಹಳ್ಳಿಗಳನ್ನ ಬೆಂಗಳೂರ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸ್ಬಿಟ್ರು. ಅದಕ್ಕೊಂದು ಯೋಜನೆ ಮಾಡ್ಲಿಲ್ಲ, ಅದಕ್ಕೊಂದು ಬಡ್ಜೆಟ್ ಇರ್ಲಿಲ್ಲ. ಆ ಹಳ್ಳಿಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ, ಇದು ಒಂದು ಡ್ರೈನೇಜ್ ಇದು ಬಿಲ್ಡ್ ಮಾಡಕ್ಕೆ, ರಸ್ತೆ ನಿರ್ಮಾಣ ಮಾಡಕ್ಕೆ, ಇಲ್ಲ ಒಂದು ಆ 110 ಹಳ್ಳಿಗಳಿಗೆ ಮೂಲ ಸೌಕರ್ಯ ಇದು ಕೊಡಕ್ಕೆ ಒಂದು ಯೋಜನೆ ರೂಪಿಸಲಿಲ್ಲ, ಇಲ್ಲ ಒಂದು ಹಣ ಎತ್ತಿರ್ಲಿಲ್ಲ. ಸುಮ್ನೆ ಏನೋ ಒಂದ್ ನಿಮಿಷ ಸರ್. ನನ್ನ ರಿಕ್ವೆಸ್ಟ್ ನಿಮ್ ಹತ್ರ ಏನ್ ಗೊತ್ತಾ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು. ನನಗೆ ಸಮಯದ ಅಭಾವ ಬಹಳ ಕಡಿಮೆ ಇದೆ ನಾನು ಈ ಚರ್ಚೆ ಕಾರ್ಯಕ್ರಮವನ್ನ ಮುಗಿಸೋದಿಕ್ಕೆ. ನನಗೆ ಬಿಜೆಪಿ ಸರ್ಕಾರ ಏನ್ ಮಾಡ್ತು, ಅದರಿಂದಿದ್ದಂತ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು, ನನಗದು ಬೇಡ ಸರ್. ಬಿಕಾಸ್ ಜನಕ್ಕೆ ಅದು ಅವಶ್ಯಕತೆ ಇಲ್ಲ. ನಾನು ಯಾವುದೇ ಪಕ್ಷದ ಪ್ರತಿನಿಧಿ ಅಲ್ಲ ಸರ್, ಲೈಕ್ ಯು. ನಾನು ಜನರ ಸಾಮಾನ್ಯರ ಪರವಾಗಿ ನಾನು ಮಾತನಾಡ್ತಾ ಇರೋದು. ಬೀಯಿಂಗ್ ಅ ಕಾಮನ್ ಪರ್ಸನ್ ನಾನು ಮಾತನಾಡ್ತಾ ಇರೋದು. ನನಗೇನು ಸರ್, ನಾನ್ ಕಟ್ತಿರುವಂತ ತೆರಿಗೆಗೆ ನನಗೆ ಸರಿಯಾದ ಡೆವಲಪ್ಮೆಂಟ್ ವರ್ಕ್ಗಳು ಬೇಕು. ನನ್ನ ಶ್ರಮದ ತೆರಿಗೆ ಏನ್ ನಾನು ಕಟ್ತಾ ಇದ್ದೀನಿ ಅದಕ್ಕೆ ನನಗೆ ಫೆಸಿಲಿಟಿ ಬೇಕು. ನನಗೆ ಬಿಜೆಪಿ ಸರ್ಕಾರ ಇತ್ತೋ, ಜೆಡಿಎಸ್ ಸರ್ಕಾರ ಇತ್ತೋ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೋ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರೋ, ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್ ಅಂಡ್ ಐ ಡೋಂಟ್ ಬಾದರ್ ಸರ್. ನನ್ಗದು ಬೇಡ. ಈಗ ನಿಮ್ಮ ಸರ್ಕಾರ ಇದೆ, ಈಗ ನೀವ್ ಏನ್ ಮಾಡ್ತಾ ಇದ್ದೀರಿ ಅದನ್ನ ಹೇಳಿ. ಈಗ ಕಸದ ಮೇಲೆ ತೆರಿಗೆ ಅಂತ ಹೇಳಿದ್ರಿ. ನಾನ್ ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ನೀವು ಕಸ ಮುಕ್ತ ಎಲ್ಲ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಕಸ ಡಂಪ್ ಮಾಡಬಾರ್ದು ಬೆಂಗಳೂರಲ್ಲಿ. ಆ ತರ ನೀವು ಕ್ಲೀನ್ ಸಿಟಿ ಮಾಡ್ಕೊಡೋದಕ್ಕೆ ಸಾಧ್ಯನಾ ಸರ್? ನಾವು ಕಸದ ಮೇಲೆ ಟ್ಯಾಕ್ಸ್ ಹಾಕಕ್, ನಾವು ಟ್ಯಾಕ್ಸ್ ಪೇ ಮಾಡಕ್ ನಾವು ರೆಡಿ ಇದೀವಿ. ವೆಂಕಟೇಶ್ ಸರ್, ಮೈ ಪಾಯಿಂಟ್ ನೋಡಿ ಮೇಡಮ್, ಅದ್ರ ನಿಟ್ಟಿನಲ್ಲೇ ಸ್ಕ್ವಯರ್ ಫೀಟ್ ವಿಲೇವಾರಿ ಮಾಡಿ ಅದನ್ನ ಕ್ಲೀನ್ ಸಿಟಿ ಮಾಡಿ ಅದರಿಂದ ಎನರ್ಜಿ ಯೋಜನೆ ಜನರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಇದು ಕಾಂಗ್ರೆಸ್ ಸರ್ಕಾರ ಸರ್. ಇನ್ನೊಂದು ನಾನು ಇಬ್ರಿಗೂ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಮಾಡ್ತಿರುವ ಕೆಲಸ ಸರ್. ನಾನು ಇಬ್ರಿಗೂ ಹೇಳ್ತೀನಿ, ಇಡೀ ಇದು ಬಿಜೆಪಿ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ವೆಂಕಟೇಶ್, ಬೀಟ್ ಬಿಜೆಪಿ, ಬೀಟ್ ಕಾಂಗ್ರೆಸ್, ಬೀಟ್ ಜೆಡಿಎಸ್, ಯಾವ ಸರ್ಕಾರಗಳು ಕೂಡ ಬೆಂಗಳೂರನ್ನ ರಸ್ತೆ ಗುಂಡಿ ಮುಕ್ತ ಊರು ಮಾಡ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇದನ್ನ ಎಲ್ಲಾ ಸರ್ಕಾರಗಳು ಒಪ್ಕೊಳ್ಳೇಬೇಕು ಅಂತ ನಾನು ಆಗ್ರಹಿಸ್ತೀನಿ ಸರ್. ಯಾಕೆಂದ್ರೆ ಜನಸಾಮಾನ್ಯರಿಗೆ ಗೊತ್ತಿದೆ ನಾವ್ ಏನ್ ಫೇಸ್ ಮಾಡ್ತಿದೀವಿ ರೋಡಲ್ಲಿ ಇವತ್ತು ಅಂತ ಹೇಳಿ. ಒಂದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಯಾರು ಸರ್ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಪರ್ಮಿಷನ್ ಕೊಡೋರು? ಯಾರು ಸರ್? ಯಾವುದೇ ಸರ್ಕಾರ ಬಂದಿರ್ಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ನಾನು ಐ ನಾಟ್ ಬ್ಲೇಮಿಂಗ್ ಕಾಂಗ್ರೆಸ್ ಗವರ್ಮೆಂಟ್. ಯಾವುದೇ ಗವರ್ನಮೆಂಟ್ ಆಗಿರ್ಲಿ, ಅವೈಜ್ಞಾನಿಕ ಕಾಮಗಾರಿಗಳಿಗೆ ಯಾರು ಸರ್ ಪರ್ಮಿಷನ್ ಕೊಡೋದು? ಸಿಂಧೂರ್ ಅವರೇ, ಕಳ್ಳರು ಎಲ್ಲಿದ್ರು ಕಳ್ರೆ, ಭೂಗಳ್ಳರು ಇವ್ರ ಜೊತೆ ಶಾಮೀಲಾಗಿ, ಈ ಆಡಳಿತ ವ್ಯವಸ್ಥೆಯಲ್ಲಿ ಶಾಮೀಲಾಗಿ, ಈ ರಾಜಕಾಲುವೆಗಳನ್ನು ಮುಚ್ಚಿದಂತದ್ದು, ನೀರು ಇರತಕ್ಕಂಥ ಜಾಗಗಳನ್ನ ಕಂಡುಹಿಡಿದು ಇವತ್ತಿನ ಈ ಸ್ಥಿತಿಗೆ ಅಧ್ವಾನ ಕಾರಣ ಆಗಿದೆ. ಇದೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು, 16,000 ಗುಂಡಿಗಳನ್ನು ಬೆಂಗಳೂರಿನಲ್ಲಿ ಒಂದು 6 ತಿಂಗಳಲ್ಲಿ ಮುಚ್ಚಿಸ್ತೀನಿ ಅಂತ ಹೇಳಿ ಬಿಬಿಎಂಪಿಗೆ ಡೆಡ್ ಲೈನ್ ಕೊಟ್ರು. ಅದ್ ಕೊನೆಗೆ ಆ ಇಶ್ಯೂ ಮರ್ತೇ ಹೋಯ್ತು. ಇವಾಗ ಅಕ್ಟೋಬರ್ ಅಲ್ಲಿ ಹೇಳಿದ್ರು ನಾನ್ ಮತ್ತೆ ಇದನ್ನ ಮಾಡ್ತೀನಿ ಅಂತ, ಏನು ಮಾಡ್ಲಿಲ್ಲ. ಲಾಸ್ಟ್ ಅಕ್ಟೋಬರ್ ಇದುವರೆಗೂ ಸರ್ಕಾರ ಏನ್ ಮಾಡ್ತಾ ಇದೆ? ಬಿಜೆಪಿ ಸರ್ಕಾರದಲ್ಲಿ ಆದಷ್ಟು ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರಿಗೆ ಗೊತ್ತಿರ್ಲಿ, ಆಯ್ತು ಪರವಾಗಿಲ್ಲ,
ಕಾಂಗ್ರೆಸ್ನವರೇ ಮಾಡ್ಲಿ. ಈಗ ಏನ್ ಮಾಡ್ತಿದಾರೆ ಅವರು? 2 ವರ್ಷದಿಂದ ಅವ್ರ ಪ್ರಗತಿ ಏನು? ಹಣ ಏನ್ ಮಾಡಿದಾರೆ ಅವರು? ಅವ್ರ ಹತ್ರ ನೋಡಿ, ಮಾತಾಡ್ಲಾ ಮೇಡಮ್? ಹಣ ಇದೆಯಾ? Yes, yes, please. ಸಿದ್ದರಾಮಯ್ಯ ಮಾತಾಡ್ಲಾ? ಮಾತಾಡಿ, ಮಾತಾಡಿ, ಆಗಿದ್ರೆ ಇವತ್ತು ಮಾತಾಡಿ. ಅಧ್ವಾನ ನೋಡಿ, ಕಾರಣ ಯಾರು ಬಿಜೆಪಿ ಆಗ್ತಿದ್ರು? ನೋಡಿ ಇವತ್ತು ನಮ್ಗೆ ಅಧ್ವಾನ ಕೇಂದ್ರದಿಂದ ಬೆಂಗಳೂರಿನ ಸ್ಟ್ರಾಂಗ್ ವಾಟರ್ ಡ್ರೈನೇಜು ಮತ್ತೆ ಕೆರೆಗಳನ್ನ ಅಭಿವೃದ್ಧಿ ಪಡಿಸಕ್ಕೆ ಇದೇ ಕೇಂದ್ರ ಸರ್ಕಾರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ನಮ್ಗೆ ಅನುದಾನವನ್ನು ಇದು ಅನೌನ್ಸ್ ಮಾಡಿತ್ತು. ಆ ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಬಿಡುಗಡೆ ಮಾಡಲಿಲ್ಲ. ಸೆಕೆಂಡ್, ರಸ್ತೆಗಳ ಅಭಿವೃದ್ಧಿಗೆ ನಾವು ದೂರದೃಷ್ಟಿ ಯೋಜನೆ ರೂಪಿಸಿದೀವಿ. ಅದು ವೈಟ್ ಟಾಪಿಂಗ್ ಮೇಡಮ್, ಅದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇರೋ ರಸ್ತೆ ನಾವು ಮಾಡಿ ತೋರಿಸಿದೀವಿ ಕಳೆದ ಸರ್ಕಾರದಲ್ಲಿ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. 300 ಕಿಲೋಮೀಟರ್ ಬೆಂಗಳೂರಿನ ಸುತ್ತ ಇದು ಸಿಬಿಡಿ ಕೋರ್ ಬಿಸ್ನೆಸ್ ಏರಿಯಾ ಮತ್ತೆ ಔಟ್ಸ್ಕರ್ಟ್ಸ್ ಅಲ್ಲಿ ನಾವು 300 ಕಿಲೋಮೀಟರ್ ವೈಟ್ ಟಾಪಿಂಗ್ ರೋಡ್ ಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಥರ್ಡ್, 41 ಕೆರೆಗಳನ್ನ ಬೆಂಗಳೂರು ನಗರದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಚಾಲನೆ ನೀಡಿದೀವಿ. ಅದರ ಭಾಗವಾಗಿ ಬೆಂಗಳೂರು ಉತ್ತರದಿಂದ ಸ್ಟಾರ್ಟ್ ಆಗಿದೆ, ದಕ್ಷಿಣದಿಂದನೂ ಸ್ಟಾರ್ಟ್ ಆಗಿದೆ. ಓಕೆ ನಂದನ್ಜಿ, ಐ ವಿಲ್ ಆನ್ಸರ್ ಯು ಅಟ್ ದ ಎಂಡ್. ನಾನು ಲಾಸ್ಟ್ ಆನ್ಸರ್ ಮಾಡ್ತೀನಿ. ವೆಂಕಟೇಶ್ ಜಿ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಾನು. ಮೇಡಮ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 2 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಪರ ಯೋಜನೆಗಳಾಗ್ತಿಲ್ಲ. ಅದಕ್ಕೋಸ್ಕರ ಅವ್ರಲ್ಲಿ ಯಾವುದೇ ರೀತಿ ಬಜೆಟರಿ ಅಲೋಕೇಶನ್ ಇಲ್ಲ, ಬಜೆಟ್ ನಲ್ಲಿ ಹಣ ಇಲ್ಲ. ಇರ್ತಕ್ಕಂತ ಒಂದು ಸ್ವಲ್ಪ ಹಣದಲ್ಲಿ ಪೆನ್ಷನ್ ಅದಕ್ಕೆ ಹೋಗಿ ಒಂದು 50-60 ಸಾವಿರ ಕೋಟಿ ಉಳಿತದೆ. ಅದು ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಬೆಂಗಳೂರು ಬಗ್ಗೆ ಇವ್ರಿಗೆ ಯಾವುದೇ ರೀತಿಯಾದಂತ ಕಾಳಜಿ ಇಲ್ಲ. ಇದು ಸ್ಕ್ವೇರ್ ಫೀಟ್ ಸರ್ಕಾರವನ್ನು ಮಾಡಿದಾರೆ ಅವರು. ಇವತ್ತು ಕಸ ಹಾಕಕ್ಕೆ ಸ್ಕ್ವೇರ್ ಫೀಟ್ ಮೇಲೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಬೆಂಗಳೂರು ನಿವಾಸಿಗಳೆಲ್ಲ ಇಡೀ ರಾಜ್ಯದ ನಿವಾಸಿಗಳ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಕಾಳಜಿ ಇಲ್ಲ. ಬರೀ ಪೇಪರ್ ಟೈಗರ್ಸ್ ತರ ಹೇಳ್ತಾರೆ, ನಾವು ಅಭಿವೃದ್ಧಿ ಮಾಡ್ತೀವಿ, ಸಿಂಗಾಪುರ್ ಮಾಡ್ತೀವಿ, ನಾವು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಇವರು ಸಫಲರಾಗಿಲ್ಲ ಇವರು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಒತ್ತಾಯ ಮಾಡ್ತೀನಿ, ದಯವಿಟ್ಟು ಈ ಏನು ತಾವು ಬೆಲೆ ಏರಿಕೆ ಮಾಡಿದಿರಿ, ಹಾಲಿಂದ 4 ರೂಪಾಯಿ ಮಾಡಿದಿರಿ, ಮೊಸರು ಮಾಡಿದಿರಿ, ಕಸದ ಕೆಲಸ ಹಾಕಿದಿರಿ, ಡೀಸೆಲ್ ಮಾಡಿದಿರಿ, ಆಮೇಲೆ ಬೆಲೆ ರೈತರ ಬಿತ್ತನೆ ಬೀಜಗಳಿಗೆ ಮಾಡಿದಿರಿ, ಮತ್ತೆ ಏನು ಬೇರೆ ಎಲ್ಲ ಏನೇನಕ್ಕೆ ನೀವು ಬೆಲೆಯನ್ನು ಹೆಚ್ಚಿದಿರಿ. ನಿಮ್ಗೆ ಏನಾದ್ರು ನಾಚಿಕೆ ಇದ್ರೆ ಈ ಸುಳ್ಳನ್ನ ಹೇಳಿ 138 ಸೀಟನ್ನ ತಗೊಂಡು ಇವತ್ತರ ಬೆಂಗಳೂರಿನ ದೇಶವನ್ನ ರಾಜ್ಯವನ್ನ ಈ ತರ ಮಾಡಿದ್ರಲ್ಲ, ನೀವು ಕ್ಷಮಾಪಣೆ ಕೇಳಿ. 7.5 ಕೋಟಿ ಜನಸಂಖ್ಯೆ ಕ್ಷಮಾಪಣೆ ಕೇಳಿ, ಆ ಬೆಲೆ ಏರಿಸಿದನ್ನ ಕಡಿಮೆ ಮಾಡಿ ಈ ಬೆಂಗಳೂರು ಅಭಿವೃದ್ಧಿಗೆ ತಾವು ಒಂದು ಜ್ಞಾನವನ್ನ ಕೊಟ್ಟು ಇದನ್ನ ಬೇರೆ ಅಭಿವೃದ್ಧಿ ಮಾಡುವಂತ ಅವಕಾಶ ಇವತ್ತು. ಓಕೆ ನಂದನ್ಜಿ, ನಿಮ್ಮ ಲಾಸ್ಟ್ ರಿಯಾಕ್ಷನ್. ಹೊಂದಿಸಿ ಮಾಡುವಂತ ಕೆಲಸ ಮಾಡಿ ಅಂತ ಐ ವಾಂಟ್ ಟು ಕಂಟಿನ್ಯೂ. ಪ್ಲೀಸ್ ಸರ್, ಕೆರೆಗಳನ್ನ ಅಭಿವೃದ್ಧಿ ಮಾಡಕ್ಕೆ ನಾವು ಯೋಜನೆ ರೂಪಿಸಿದೀವಿ. ಬಿಜೆಪಿ ಅವ್ರ ತರ ನಾವು ಅರ್ಧಂಬರ್ಧ ಮಾಡಿ ಒಂದು ದೂರದೃಷ್ಟಿ ಇಲ್ಲದೆ ಇವಾಗ ಅವ್ರ ಹೆಂಗೆ 110 ಹಳ್ಳಿಗಳನ್ನ ಬಿಬಿಎಂಪಿ ನಾವು ಅದ್ರ ಬಗ್ಗೆನೂ ಸ್ವಲ್ಪ ಕೂಲಂಕುಷ ಮಾತಾಡ್ಬೇಕು ಮೇಡಮ್. ಅವ್ರು ಮಾಡಿರೋ ಸರ್, ಅವ್ರು ಮಾಡಿರೋ ಅನಾನುಕೂಲದ ಬಗ್ಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡೋಣ ಸರ್. ಈಗ ಸದ್ಯ ನಿಮ್ಮ ಸರ್ಕಾರದ ಯೋಜನೆಗಳಿದೆ, ಅದನ್ನ ಹೇಳಿ ಸರ್. ನೀವೀಗ ನೆಕ್ಸ್ಟ್ ಮುಂಗಾರು ಶುರು ಆದ್ರೆ ನೀವ್ ಏನ್ ಕ್ರಮ ತಗೋತೀರಿ ಅದ್ರ ಬಗ್ಗೆ ಮಾತಾಡೋಣ. ಬಿಬಿಎಂಪಿ ಅವರು ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಸರ್ವಸನ್ನದ್ಧರಾಗಿದ್ದಾರೆ. ಹೂಳು ಎಲ್ಲೆಲ್ಲಿ ತುಂಬಿದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ. 24/7 ಬಿಬಿಎಂಪಿ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಕೆಲಸ ಮಾಡಿ ಜನರಿಗೆ ಆಗುತ್ತಿರುವ ಏನಾರ ಸಣ್ಣ ಪುಟ್ಟ ತೊಂದರೆಗಳಿಗೆ ಅಲ್ಲೇ ಸರ್ವಸನ್ನದ್ಧರಾಗಿ ಇದು ಬಿಬಿಎಂಪಿ ಕಮಿಷನರ್ ಅವರು, ಬಿಬಿಎಂಪಿ ಇದು ಸಿಬ್ಬಂದಿ ಇದು ಆನ್ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ಜನರಿಗೆ ಇದು ಅನಾನುಕೂಲ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮ ಬಿಬಿಎಂಪಿ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಅದ್ರ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ, ಅದ್ರಲ್ಲಿ 2 ಮಾತಿಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಗೆ ನಮ್ಮ ಸರ್ಕಾರ ಈ ಬಜೆಟ್ ನಲ್ಲಿ 18,000 ಕೋಟಿ ಬೆಂಗಳೂರು ಅಭಿವೃದ್ಧಿಗೆ 18,000 ಕೋಟಿ ಅಂತ ಹೇಳಿದ್ರಿ ನೀವು. 18,000 ಕೋಟಿ ನೋಡಿ ಸರ್, 18,000 ಕೋಟಿ ಈ ತರ ಪೇಪರ್ ಅಲ್ಲಿ ಇದ್ಬಿಟ್ರೆ ಸಾಲಲ್ಲ, ಅದು ಕೆಲಸದ ರೂಪದಲ್ಲಿ ಆಗಬೇಕು. ಅಲ್ಲಿ ನೋಡಿ, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾಗ ದೃಷ್ಟಿಯಿಂದ ಇವತ್ತು ಬೆಂಗಳೂರಿನ ಹೆಬ್ಬಾಳ ಸೇತುವೆ ಒಂದು ಜೀವಂತ ನಿದರ್ಶನ. ಅವರ ಅಭಿವೃದ್ಧಿ ಒಂದು ಹೆಬ್ಬಾಳ ಸೇತುವೆನೇ ಒಂದು ಜೀವಂತ ನಿದರ್ಶನ. ಅವರು ಅವತ್ತು ನಿಮಗೆ 18,000 ಕೋಟಿ ಮೀಸಲಿಡೋದು, ಸೇತುವೆ ಮಾಡೋದು, ಇದೇ ನಿಮಗೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಅನ್ಸಿದ್ರೆ ಐ ಆಮ್ ವೆರಿ ಸಾರಿ. ಮಾಡಬೇಕು ಅಂತ ಪ್ರಾಮಿಸ್ ಮಾಡಿದೀವೋ ಅದು ಇನ್ನು 3 ವರ್ಷದಲ್ಲಿ ಮಾಡಿ ತೋರಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ರೈಟ್ ಸರ್, ಆಯ್ತು, ನೀವು 3 ವರ್ಷದಲ್ಲಿ ಮಾಡಿ ತೋರಿಸಿ, ಹಿಂದೆ ಮುಂದೆ ನೋಡಲ್ಲ ಮೇಡಮ್. ನೀವು 3 ವರ್ಷದಲ್ಲಿ ಮಾಡಿ ತೋರಿಸಿ, ಆ 3 ವರ್ಷದಷ್ಟೊತ್ತಿಗೆ ನೋಡೋಣ ಜನರ ಬದುಕು, ಜನರ ಪರಿಸ್ಥಿತಿ ಏನೇನಾಗಿರುತ್ತೆ ಅಂತ. ಬಟ್ ಓಕೆ ಸರ್, ವೆಂಕಟೇಶ್ ಸರ್, ನಮ್ ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಒಂದು, ನಾವು ಕಸದ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಿದೀರಿ. ನಾವು ಕಸದ ಟ್ಯಾಕ್ಸ್ ಕಟ್ಟಕ್ ರೆಡಿ ಆಗಿದೀವಿ. ಬೆಂಗಳೂರಲ್ಲಿ ಎಲ್ಲೂ ಕೂಡ ಗಾರ್ಬೇಜ್ ಸಿಟಿ ಅನ್ನೋ ತರ ಬೆಂಗಳೂರು ಕಾಣಬಾರ್ದು.
ಆ ತರ ಮಾಡೋದಕ್ಕೆ ನಿಮ್ಮ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದನ್ನ ಚಾಲೆಂಜ್ ಅಂತಾನೆ ಅಂದ್ಕೊಳ್ಳಿ. ಜೊತೆಗೆ ಇನ್ನು ಯಾವ್ಯಾವ್ದ್ರ ಬೆಲೆ ಏರಿಕೆ ಮಾಡಿದೀರಾ, ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡಿದೀರಾ, ರೋಡ್ ಅನ್ನ ನೆಟ್ಟಿಗೆ ನ್ಯಾಯವಾಗಿ ಕ್ಲೀನ್ ಆಗಿ ಇಟ್ಕೊಳ್ಳಕ್ಕೆ ನಿಮ್ಮ ಬಿಬಿಎಂಪಿಗೆ ಯೋಗ್ಯತೆ ಇದೆನಾ? ಅದನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಬಿಬಿಎಂಪಿ ಅಂಡ್ ಟಾಸ್ಕ್ ಫೋರ್ಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಸರ್ವ ಸನ್ನದ್ಧ ಅಂತ ಹೇಳಿದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅವ್ರು ಎಷ್ಟು ಸನ್ನದ್ಧರಾಗಿರ್ತಾರೆ. ಲೈಟ್ ಕಂಬ ಬಿದ್ದಾಗ ಎಷ್ಟೊತ್ತಿಗೆ ಬಂದವರು ಅದನ್ನ ಎತ್ತುತ್ತಾರೆ, ಮರನ ಎಷ್ಟೊತ್ತಿಗೆ ತೆರವುಗೊಳಿಸ್ತಾರೆ. ಇದೆಲ್ಲವೂ ಕೂಡ ನೀವ್ ಹೆಂಗ್ ಹೇಳಿದ್ರಲ್ಲ ಸರ್, ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಜೀವಂತ ನಿದರ್ಶನ ಅಂತ. ಬೆಂಗಳೂರಲ್ಲಿ ಇದೆಲ್ಲ ಆಗ್ತಿರೋದಕ್ಕೆ ನಾವು ಕೂಡ ಜೀವಂತ ನಿದರ್ಶನ ಇದೀವಿ ಸರ್. ಇನ್ನುವೆ ಬೆಂಗಳೂರಲ್ಲಿ ಏನೇನಾಗಿದೆ ಅಂತ ಹೇಳಿ. ಐ ಆಮ್ ನಾಟ್ ಡಿಗ್ರೇಡಿಂಗ್ ದ ಗವರ್ನಮೆಂಟ್, ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತಾ ಇದೀನಿ. ದಯಮಾಡಿ ನೀವ್ ಏನೇನೆಲ್ಲ ಬೆಲೆ ಏರಿಕೆ ಮಾಡಿದೀರಾ, ಕರ್ನಾಟಕದ ಜನ ಅದನ್ನ ಒಪ್ಕೊಂಡು ಹಣೆ ಬರ ಅನ್ನೋ ತರ ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಜನರಿಗೆ ಬೇಕಾಗಿರುವಂತಹ ಫೆಸಿಲಿಟೀಸ್ ಅನ್ನ, ಮೂಲ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಹಿಂದೆ ಬೀಳಬೇಡಿ. ಬೆಂಗಳೂರಿನ ಜನ ಅತಿ ಹೆಚ್ಚು ತೆರಿಗೆಯನ್ನ ಕಟ್ತಾ ಇದ್ದಾರೆ. ಬೆಂಗಳೂರಿನ ಜನರ ಬದುಕಿನ ಬಗ್ಗೆ ನಿಮಗೆ ಜ್ಞಾನ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. Surya Realty is launching Ashwa Surya Signature, offering BMRDA approved residential plots on the Nelamangala Doddaballapura highway. ಹೆಚ್ಚಿನ ಮಾಹಿತಿಗಾಗಿ 854996 ಗೆ ಕರೆ ಮಾಡಿ. ಪತ್ನಿ ಮಕ್ಕಳನ್ನ ಹತ್ಯೆಗೈದು ಸೂಸೈಡ್, 6 ಪುಟಗಳ ಡೆತ್ ನೋಟ್ ನಲ್ಲಿದೆ ರಹಸ್ಯ. ಹೆದ್ದಾರಿಯಲ್ಲ ಯಮಪಥ, 4 ಬಂದು ಐರಾವತ ಸವಾರಿಗೆ ಕಾರ್ ನುಜ್ಜುಗುಜ್ಜು. ಪತ್ನಿ ಹತ್ಯೆ ಆರೋಪ, ಪತಿ ಜೈಲು ಪಾಲು, ಹೆಂಡತಿ ದಿಢೀರ್ ಪ್ರತ್ಯಕ್ಷ, ಏನಿದು ರಹಸ್ಯ? ವೀಕ್ಷಿಸಿ ಕನ್ನಡ ಕಸ್ತೂರಿ, ಸಂಜೆ 7:27ಕ್ಕೆ. ದೊಡ್ಡದಾಗಿ ಸಿಗ್ನಲ್ ಕೊಟ್ಟ ಕಿಚ್ಚ, ಇದೇ ತಿಂಗಳ 16ಕ್ಕೆ ಬಿಗ್ ಸರ್ಪ್ರೈಸ್. ರಮ್ಯಾಗೆ ಮತ್ತೊಂದು ಬಿಗ್ ಶಾಕ್, ಡಿವೋರ್ಸ್ಗೆ ರೆಡಿ ಆಗ್ತಿದ್ದಾರೆ ಪತಿ. ಪುಷ್ಪ 3ದಿಂದ ಬಿಗ್ ಅಪ್ಡೇಟ್, ಅಲ್ಲೂ ಜೊತೆ ಇರ್ತಾರೆ ಇಬ್ಬರು ಸ್ಟಾರ್. ಶ್ರೀಲೀಲಾ ಅವಕಾಶ ಕಿತ್ತುಕೊಂಡ ರವಿನಾ ಮಗಳು, ಬಾಲಿವುಡ್ ಸಿನಿಮಾದಿಂದ ಕಿಸ್ ಬ್ಯೂಟಿ ಔಟ್. ಸಿನಿ ಕಹಾನಿ, ಫಿಲ್ಮಿ ಪವರ್ ವೀಕ್ಷಿಸಿ ರಾತ್ರಿ 8:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ 555 TTMT, ಇಂಡಸ್ಟ್ರಿಯಲ್ ಒಳಗೆ ನೆಮ್ಮದಿ ಹೊರಗೆ. ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ, ನಾನು ಶರತ್ ಹುಣಸೂರು. ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತೀನಿ, ಕ್ರೈಮ್ ನಡೆಯದ ದಿನ ಯಾವತ್ತಿಲ್ಲ ಹೇಳಿ. ದಿನಾಗ್ಲೂ ಕೂಡ ಒಂದಿಲ್ಲೊಂದು ಕ್ರೈಮ್ ಕಹಾನಿಗಳು ನಡೆಯುತ್ತವೆ. ಅದರಲ್ಲೂ ಪ್ರಮುಖವಾಗಿ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಯಾವ್ಯಾವುದೋ ವಿಚಿತ್ರವಾದಂತಹ ಕ್ರೈಮ್ ಕಹಾನಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇರ್ತೀನಿ. ಅದೇ ರೀತಿಯಾದಂತಹ ಒಂದು ಕ್ರೈಮ್ ಕಹಾನಿಯನ್ನ ಸ್ಪೆಷಲಿ ನಿಮಗೋಸ್ಕರ ಇವತ್ತು ತಂದಿದ್ದೀನಿ. ಇದೆ ಈ ಹೊತ್ತಿನ ವಿಶೇಷ ಕ್ರೈಮ್ ಡೈರಿ. ಇವತ್ತಿನ ಕ್ರೈಮ್ ಡೈರಿಯಲ್ಲಿ ಮೊದಲ ಸ್ಟೋರಿ ಒಂದು ವಿಚಿತ್ರವಾದಂತಹ ಪ್ರಕರಣ. 1000ರಲ್ಲಿ 1 ಆಗುವಂತಹ ಪ್ರಕರಣ ಇದು. ಏನದು ಅಂತ ಗೊತ್ತಾ? ಕಾನೂನಲ್ಲಿ ಒಂದು ಮಾತಿದೆ, ಏನಂತ? 100 ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೂ ಕೂಡ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಮಾತಿದೆ. ಅದು 100% ಸತ್ಯ. ಮಾಡದ ತಪ್ಪಿಗೆ ಯಾರು ತಾನೇ ಶಿಕ್ಷೆ ಅನುಭವಿಸೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ನೋವೇ ಚಾನ್ಸೇ ಇಲ್ಲ. ಅದೇ ರೀತಿಯಾದಂತಹ ಒಂದು ಕಥೆ ಇದು. ತಪ್ಪೇ ಮಾಡದ ವ್ಯಕ್ತಿ 2 ವರ್ಷ ಜೈಲು ಶಿಕ್ಷೆ ಅನುಭವಿಸ್ತಾನೆ ಗೊತ್ತಾ? ಅದು ಯಾರ ನಿರ್ಲಕ್ಷ್ಯ? ಪೊಲೀಸರ ನಿರ್ಲಕ್ಷ್ಯದಿಂದಲೇ 2 ವರ್ಷದಿಂದ ಜೈಲು ಪಾಲಾಗಿದ್ದಾನೆ ಪಾಪ, ಅಮಾಯಕ ಆತ. ಸಿನಿಮಾಗಿಂತ ಖತರ್ನಾಕು ಈ ಮಡಿಕೇರಿಯ ಈ ರಿಯಲ್ ಸ್ಟೋರಿ. ನಿಜಕ್ಕೂ
ಈ ರೀತಿಯಾದಂತಹ ಸ್ಟೋರಿ ಬಹಳ ಬಹಳ ವಿರಳ. ಯಾವುದೋ ಹಳೆ ಕಾಲದ ಮೂವಿಲ್ ನೋಡ್ತಾ ಇದ್ವಿ ಅಷ್ಟೇ. ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಿ ಅದಾದ ನಂತರ ಆತ ನಿರಪರಾಧಿ ಅಂತ ಪ್ರೂವ್ ಮಾಡಿಕೊಂಡು ಆಚೆಗೆ ಬರ್ತಾರಲ್ಲ, ಅದು ಒಂದು ರಿಯಲ್ ಕತೆ. ಅದೇ ರೀತಿಯಾದಂತಹ ಸೇಮ್ ರಿಯಲ್ ಕತೆ ಒಂದು ನಡೆದಿದೆ ಕೊಡಗಲ್ಲಿ. ಏನಾಗಿತ್ತು? ಅದು ಆಗಿದ್ದು ಪ್ರಕರಣ 2021ರಲ್ಲಿ. 2021ರಲ್ಲಿ ಏನಾಗಿತ್ತು? ಕೊಡಗು ಜಿಲ್ಲೆ ಕುಶಾಲನಗರದ ಗೃಹಿಣಿ ಮಲ್ಲಿಗೆ ಅನ್ನೋರು ನಾಪತ್ತೆಯಾಗಿರ್ತಾರೆ. ಅವಾಗ ಪತ್ನಿ ಮಲ್ಲಿಗೆ ನಾಪತ್ತೆಯ ಬಗ್ಗೆ ದೂರು ದಾಖಲಾಗಿರುತ್ತೆ. ಯಾರಿಂದ? ಆಕೆಯ ಪತಿ ಸುರೇಶ್ನಿಂದ. 1 ವರ್ಷ ಆದ್ರೂ ಕೂಡ ಆಕೆ ಪತ್ತೆ ಆಗ್ಲಿಲ್ಲ. ಪೊಲೀಸರು ಸಿಕ್ಕಾಪಟ್ಟೆ ಹುಡುಕಾಡ್ತಾರೆ, ಸಿಗ್ಲಿಲ್ಲ. ಆಮೇಲೆ ವರ್ಷ ಆದ್ಮೇಲೆ ಮೈಸೂರು ಬೆಟ್ಟದಪುರದ ಬಳಿ ಒಂದು ಅಪರಿಚಿತ ಮಹಿಳೆಯ ಶವ ಸಿಗುತ್ತೆ. ಗುರುತೇ ಸಿಗದ ಶವ ಅದು. ಅಂತ ಸ್ಥಿತಿಯಲ್ಲಿತ್ತು, ಅಸ್ಥಿ ಪಂಜರದಲ್ಲಿ ಸಿಕ್ತು. ಕಡೆಗೆ ಏನ್ ಮಾಡ್ತಾರೆ ಗೊತ್ತಾ ಪೊಲೀಸರು? ಆ ಕಳೆಬರ ಸುರೇಶ್ ಪತ್ನಿ ಮಲ್ಲಿಗೆಯದ್ದೇ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಅದು ಸುರೇಶನೇ ಕೊಲೆ ಮಾಡಿ ಕಳ್ಳಾಟ ಆಡ್ತಾ ಇದ್ದಾನೆ ಇವನು ಅಂತ ಪೊಲೀಸರು ಕನ್ಫರ್ಮೇಶನ್ ಬಯಾಸ್ಗೆ ಬಂದ್ಬಿಡ್ತಾರೆ. DNA ಟೆಸ್ಟ್ ಮಾಡ್ತಿರ್ತಾರೆ, ಆದ್ರೆ ವರದಿ ಬರಲೇ ಇಲ್ಲ. ಅದಕ್ಕೂ ಮುಂಚೆನೆ ಅರೆಸ್ಟ್ ಮಾಡ್ಬಿಡ್ತಾರೆ. ಪಾಪ ಅಮಾಯಕ ಮಲ್ಲಿಗೆ ಪತಿ ಸುರೇಶ ನೋಡಿ ಇವರೇ 2 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು ಪೊಲೀಸರ ನಿರ್ಲಕ್ಷ್ಯದಿಂದಾಗಿ. ಪೊಲೀಸರ ನಿರ್ಲಕ್ಷ್ಯ ಒಂದು ಕಡೆ, ಜೊತೆಗೆ ಅವರು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ರು ಅವರಾಗವ್ರೆ. ಓ ಇವನೇ ಕೊಲೆ ಮಾಡಿರೋದು ತನ್ನ ಪತ್ನಿನ, ಸುಮ್ಮನೆ ನಾಟಕ ಆಡ್ತಾ ಇದ್ದಾನೆ ನಮ್ಮ ಬಳಿ ಅಂತ. ಸಾಕ್ಷಿ ಬೇಕಲ್ವಾ? ಬೇರೆದಕ್ಕೆಲ್ಲ ಹೇಳ್ತಾರೆ ಸಾಕ್ಷಿ ಇಲ್ಲದೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ. ಇದಕ್ಕೆ ಸಾಕ್ಷಿ ಬೇಕಾಗಿರ್ಲಿಲ್ವಾ? DNA ಟೆಸ್ಟ್ ಕೊಟ್ಟಿರ್ತಾರೆ, ಅದು ರಿಪೋರ್ಟ್ ಬರೋಕ್ಕೂ ಮುಂಚೆನೆ ಈತನೇ ಕೊಲೆಗಾರ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿಬಿಡ್ತಾರೆ. ಪಾಪ ಅಮಾಯಕ. ಅಲ್ಲಿ ಮೈಸೂರಿನ ಬೆಟ್ಟದಪುರದಲ್ಲಿ ಸಿಕ್ಕಿತ್ತಲ್ಲ ಆ ಮಹಿಳೆಯ ಶವ, ಆಕೆಯದ್ದೇ ಅಲ್ವಂತೆ ಅದು. ಸೊ ಅಲ್ಲಿಗೆ ಬೆಟ್ಟದ